ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು. ಮಹಾಮಂತ್ರಿಗಳೇ, ಅವರು ಬಂದ ವಿಷಯವೇನೆಂದು ಕೇಳಿ. ಸಾಹೇಬರೇ, ನೀವು ಬಂದ ವಿಷಯವನ್ನು ರಾಣಿ ಚೆನ್ನಮ್ಮನಿಗೆ ನಾನು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿ ಕೇಳಲಿಕ್ಕೆ. ಯಾವ ವಿಷಯ? ನೀವು ಮಾಂದ್ರು ಒಪ್ಪಂದದ ಪ್ರಕಾರ ಕಪ್ಪ ಕೊಡುತ್ತಿಲ್ಲ ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವು ನಮ್ಮವರ ಹುಟ್ಟಿದವರೇ, ಇಲ್ಲ ಬಂದು ಬರದವರೇ, ತಾಯಾದಿರೇ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿಸಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಶತಮಾನಗಳಿಂದ ಸ್ವಾತಂತ್ರ್ಯವಾಗಿ ಬದುಕುತ್ತಲಿದ್ದೇವೆ ನಾವು. ವ್ಯಾಪಾರ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ಸೆರೆ ನೀಡಲು ಜಾಗವ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಅದೆಂದೂ ಸಾಧ್ಯವಿಲ್ಲ. ನಿಮ್ಮ ಮಗ ಸೋಲಿಂಗ ರುಗ್ಣಸಿದ್ದಲು ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ. ಕಿತ್ತೂರು ನಿಮ್ಮ ಮೋಸದ ಒಪ್ಪಂದಕ್ಕೆ ಮೂಲ ಕೊಡಬೇಕೆ? ಅದೆಂದೂ ಸಾಧ್ಯವಿಲ್ಲ. ಆದರೆ ನಿಮ್ಮ ಮಗ ಸತ್ತ ನಂತರ ಗದಕ ಬೇರೆ ಮಾಡಿಕೊಂಡಿದ್ದೀರಿ. ಅದೆಂದೂ ಸಾಧ್ಯವಿಲ್ಲ. ಕಿತ್ತೂರು ನಿಮ್ಮ ಮೋಸದ ಒಪ್ಪಂದಕ್ಕೆ ಎಂದಿಗೂ ಬೆಲೆ ಕೊಡುವುದಿಲ್ಲ. ಆದರೆ ನಿಮ್ಮ ಮಗ ಸತ್ತ ನಂತರ ದಾಲ್ ಔಷಧಿ ಕಾಯಿದೆ ಪ್ರಕಾರ ಗದಕ ಮಾಡಿಕೊಳ್ಳುವಂತೆ